ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಾಗಲಕಾಯಿ ಅಂದ್ರೇ ಮೂಗು ಮುರಿಯುವಂಥವ್ರು. ಈ ಥರ ನೀವು ಎಣ್ಗಾಯಿ ರೆಸಿಪಿಯನ್ನು ಒಮ್ಮೆ ಮಾಡಿ ನೋಡಿ. ಇವತ್ತಿನ ದಿವಸ ನಾನಿಲ್ಲಿ ಸ್ವಲ್ಪ ವಿಶಿಷ್ಟ ರೀತಿಯಲ್ಲಿ ಹಾಗಲಕಾಯಿ ಎಣ್ಗಾಯಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರುವಂತಹ ಕೆಲವು ಸಾಮಗ್ರಿಗಳನ್ನು ಬಳಸಿ ಮಸಾಲೆ ರುಬ್ಬುವ ಜಂಜಾಟ ಕೂಡ ಇಲ್ಲದೆ ಸಿಂಪಲ್ ಮಸಾಲೆಯೊಂದಿಗೆ ಒಂದು ಸೀಕ್ರೆಟ್ ಪದಾರ್ಥನ ಸೇರಿಸಿ ಈ ಥರ ಗ್ರೇವಿ ಆಗಿರುವಂತಹ ಹಾಗಲಕಾಯಿ ಎಣ್ಗಾಯಿ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಇವತ್ತಿನ ರೆಸಿಪಿ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದಷ್ಟು ಹಾಗಲಕಾಯಿನ ತೊಗೊಂಡಿದ್ದೀನಿ. ತೀರಾ ದೊಡ್ಡದಾಗಿರುವಂಥ ಹಾಗಲಕಾಯಿ ಅಲ್ಲ. ಈ ಥರ ಹಾಗಲಕಾಯಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಸಿಗುತ್ತೆ. ಇದೇ ಥರ ಹಾಗಲಕಾಯಿ ಬೇಕು ಅಂತೇನಿಲ್ಲ. ನಿಮ್ಮ ಕಡೆ ಯಾವ ಥರ ಹಾಗಲಕಾಯಿ ಬರುತ್ತೋ ಆ ಹಾಗಲಕಾಯಿನ ಯೂಸ್ ಮಾಡ್ಬೋದು. ಹಾಗಲಕಾಯಿ ಮೇಲೆ ಬರುವಂಥ ತುಂಬನ್ನು ನಾನಿಲ್ಲಿ ಕಟ್ ಮಾಡಿಕೊಂಡು ನೋಡಿ, ಚಿಕ್ಕದಾಗಿರುವಂಥ ಹಾಗಲಕಾಯಿ ಆಗಿರೋದ್ರಿಂದ ನೋಡಿ ಒಂದು ಹಾಗಲಕಾಯಿನ ತಗೊಂಡು ಈ ಥರ ಮಧ್ಯಭಾಗದಲ್ಲಿ ನಾನು ಚಾಕುವಿನ ಸಹಾಯದಿಂದ ಕಟ್ ಮಾಡಿದ್ದೀನಿ. ಇಷ್ಟೇ ಕಟ್ ಮಾಡಿದ್ರೆ ಸಾಕು. ತೀರಾ ಎರಡೂ ಬದಿಗೂ ಕಟ್ಟಾಗೋ ಥರ ಕಟ್ ಮಾಡಬೇಡಿ. ಮಧ್ಯಭಾಗದವರೆಗೂ ಇದು ಕಟ್ಟಾದರೆ ಸಾಕು. ಫಿಲ್ಲಿಂಗ್ ಮಾಡೋದಕ್ಕೆ ಬಂದರೆ ಸಾಕಾಗುತ್ತೆ. ಈ ಹೀರೆಕಾಯಿ ಮತ್ತು ಬದನೆಕಾಯಿನ ಕಟ್ ಮಾಡ್ತೀವಲ್ವ, ಆ ಥರ ನಾವು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಸ್ವಲ್ಪ ದೊಡ್ಡದಾಗಿರುವಂಥ ಹಾಗಲಕಾಯಿ ಆದರೆ ಅದರಲ್ಲಿ ಎರಡು ಭಾಗ ಮಾಡಿಕೊಂಡು ಚಿಕ್ಕದಾಗಿ ಮತ್ತೆ ಅದನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲನೂ ಕೂಡ ಇದೇ ಥರ ನಾನು ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ನಂತರ ಈ ಥರ ಇಡ್ಲಿ ಪ್ಲೇಟನ್ನು ತಗೊಂಡು ಕಟ್ ಮಾಡಿದಂಥ ಅಷ್ಟು ಹಾಗಲಕಾಯಿನ ಇದ್ರ ಮೇಲೆ ಇಟ್ಟು ಹಬೆಯಲ್ಲಿ ಒಂದು 10 ನಿಮಿಷ ಬೇಯಿಸಬೇಕಾಗುತ್ತೆ. ಇಲ್ಲಿ ಇಡ್ಲಿ ಪ್ಲೇಟೇ ನೀವು ತೊಗೊಳ್ಬೇಕು ಅಂತೇನಿಲ್ಲ. ಜರಡಿ ಅಥವಾ ಚಾಣಿನಲ್ಲೂ ಕೂಡ ಹಬೆಯಲ್ಲಿ ಬೇಯಿಸ್ಕೊಳ್ಬಹುದು. ಈ ಹಾಗಲಕಾಯಿನ ಇವಾಗ ಹಬೆಯಲ್ಲಿ ಬೇಯಿಸೋದಕ್ಕೆ ಕಡಾಯಿನಲ್ಲಿ ನೀರು ಹಾಕಿ ಮಧ್ಯದಲ್ಲಿ ಒಂದು ಬಟ್ಲನ್ನು ಇಟ್ಟು ಅದರ ಮೇಲೆ ಇಡ್ಲಿ ಪ್ಲೇಟನ್ನು ಇಟ್ಟು ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಥರ ಬೇಯಿಸ್ಕೊಳ್ಬೋದು, ಇಲ್ಲ ನೀರಿನಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡು ತೆಗೆದ್ರೂ ಕೂಡ ನಡೆಯುತ್ತೆ. ಸ್ವಲ್ಪ ಈ ಥರ ನೀವು ಹಬೆಯಲ್ಲಿ ಬೇಯಿಸ್ಕೊಂಡು ಹಾಗಲಕಾಯಿನ ಮಾಡಿ ನೋಡಿ, ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಹಾಗಲಕಾಯಿ ಬೇಯುವಷ್ಟರಲ್ಲಿ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಲೇಟಿಗೆ 5 ಚಮಚ ಆಗುವಷ್ಟು ಹುರಿದು ಪುಡಿ ಮಾಡಿಟ್ಟಂಥ ಶೇಂಗಾ ಬೀಜದ ಪುಡಿನ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ ಒಂದು 2.5 ಚಮಚ ಆಗುವಷ್ಟು ಗುರೆಳ್ಳು ಪುಡಿನ ಸೇರಿಸ್ತಾ ಇದ್ದೀನಿ. ಗುರೆಳ್ಳು ಪುಡಿನ ಹುಚ್ಚೆಳ್ಳು ಪುಡಿ ಅಂತಲೂ ಕೂಡ ಕರೀತಾರೆ, ಅಥವಾ ಖಾರೆಳ್ಳು ಹಿಂಡಿ ಅಂತಲೂ ಕೂಡ ಕರೀತಾರೆ. ನಂತರ ನಾನಿಲ್ಲಿ 1.5 ಚಮಚ ಆಗುವಷ್ಟು ಮಸಾಲೆ ಖಾರನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಮಸಾಲೆ ಖಾರ ಬದಲಿಗೆ ನೀವು ಗರಂ ಮಸಾಲೆ ಪೌಡ್ರು, ಒಂದು ಸ್ವಲ್ಪ ಧನಿಯಾ ಪುಡಿನ ಮತ್ತು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಅಚ್ಚ ಖಾರದ ಪುಡಿ ಸೇರಿಸಿಲ್ಲ. ಇವಾಗ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದೆಲ್ಲವನ್ನು ಕೂಡ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಣ್ಣೆ ಬೇಡ ಅಂದರೆ ನೀವು ಒಂದು ಸ್ವಲ್ಪ ನೀರಿನಲ್ಲೂ ಕೂಡ ಈ ಒಂದು ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬಹುದು. ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ನೀರನ್ನು ಸೇರಿಸಿ ಗಟ್ಟಿಯಾಗಿಯೇ ಈ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಯಾವುದೇ ಥರದ ರುಬ್ಬುವ ಜಂಜಾಟ ಇಲ್ಲದೆ ಈ ಥರ ಸಿಂಪಲ್ ಆದಂಥ ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ಕಡೆ ಒಂದು 10 ನಿಮಿಷ ಆದಮೇಲೆ ಹಾಗಲಕಾಯಿ ಕೂಡ ಚೆನ್ನಾಗಿ ಒಂದು ಅರ್ಧದಷ್ಟು ಬೆಂದಿದೆ. 60 to 70% ಬೆಂದಿರಬೇಕು. ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾಗಿದೆ ಅಂದಮೇಲೆ ಮಸಾಲೆನ ಫಿಲ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಮಸಾಲೆಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸೀಕ್ರೆಟ್ ಪದಾರ್ಥ ಅಂತ ಹೇಳಿದ್ನಲ್ವ, ಅದೇ ಒಂದು ಜೋಳದ ಹಿಟ್ಟು ಅಂತ ಹೇಳ್ಬೋದು. ಈ ಜೋಳದ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಾಡುವಂತಹ ಹಾಗಲಕಾಯಿ ಒಂದು ಸ್ವಲ್ಪ ಗ್ರೇವಿ ಥರ ಟೆಕ್ಸ್ಚರ್ ಬರುತ್ತೆ. ಈ ಶೇಂಗಾ ಹಿಂಡಿ ಮತ್ತು ಖಾರ ಹಿಂಡಿ ಹಾಕಿದ್ರೂ ಕೂಡ ಗ್ರೇವಿ ಥರ ಬರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಈ ಥರ ಸ್ವಲ್ಪ ನಾವು ಜೋಳದ ಹಿಟ್ಟು ಹಾಕೋದ್ರಿಂದ ನೀರು ಥರ ಗ್ರೇವಿ ರೆಡಿ ಆಗೋದಿಲ್ಲ. ಒಂದೇ ಸಮನಕ್ಕೆ ಗ್ರೇವಿ ತಯಾರಾಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಜೋಳದ ಹಿಟ್ಟು ಅದು ಗಂಜಿ ಅಂಶನ ಬಿಟ್ಟು ಗ್ರೇವಿ ತುಂಬ ಚೆನ್ನಾಗಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಒಂದು ಪದಾರ್ಥನ ಸೇರಿಸಿ. ನಂತರ ನಾನಿಲ್ಲಿ ಬೆಂದಿರುವಂಥ ಹಾಗಲಕಾಯಿ ಮಧ್ಯದಲ್ಲಿ ಈ ಒಂದು ಮಸಾಲೆನ ಫಿಲ್ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಒಂದು ಅರ್ಧದಷ್ಟು ಬೆಂದಿದೆ. ಈ ಥರ ನೀವು ಹಬೆಯಲ್ಲಿ ಹಾಗಲಕಾಯಿನ ಬೇಯಿಸಿ ಮಾಡಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಪಲ್ಯ ಮಾಡೋದಕ್ಕೂ ತುಂಬ ಈಸಿ ಅಂತ ಹೇಳ್ಬೋದು. ಹೀಗೆ ಫಿಲ್ ಮಾಡಿದಂಥ ಹಾಗಲಕಾಯಿನ ಒಗ್ಗರಣೆಯಲ್ಲಿ ನೀರು ಹಾಕದೇನೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾದ್ರೆ
ಈ ಮಸಾಲೆ ಸೀದೋಗೋ ಚಾನ್ಸಸ್ ಇರೋದಿಲ್ಲ. ನೀವೇನಾದರೂ ಹಸಿ ಹಾಗಲಕಾಯಿನಲ್ಲೇ ಫಿಲ್ಲಿಂಗನ್ನು ಮಾಡಿ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತಿರ್ಬೇಕಾದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಈ ಒಂದು ಮಸಾಲೆ. ಹಾಗಾಗಿ ಈ ಥರ ಸ್ವಲ್ಪ ನಾವು ಹಾಗಲಕಾಯಿನ ಹಬೆಯಲ್ಲಿ ಬೇಯಿಸಿ ಫಿಲ್ಲಿಂಗ್ ಮಾಡಿ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹಾಗಲಕಾಯಿ ಫ್ರೈ ಆಗುತ್ತೆ ಮತ್ತು ಎಲ್ಲೂ ಕೂಡ ಸೀದೋಗುತ್ತೆ ಅನ್ನೋ ಭಯನೂ ಕೂಡ ಇರೋದಿಲ್ಲ. ಅಷ್ಟು ಹಾಗಲಕಾಯಿನ ನಾನಿಲ್ಲಿ ಮಸಾಲೆ ಫಿಲ್ ಮಾಡಿ ಉಳಿದಂಥ ಮಸಾಲೆನ ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಜೀರಿಗೆ ಸಾಸಿವೆ ಸೇರಿಸಿ, ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಚಟಪಟ ಅಂತ ಇದೆ. ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಗೆಯೇ ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಲನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದು 2 ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಕೂಡ ಚೇಂಜ್ ಆಗಿದೆ ಅನ್ನೋಷ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದು ವಿಡಿಯೋದಲ್ಲಿ ಆ್ಯಡ್ ಆಗಿಲ್ಲ, ನಾನು ವಿಡಿಯೋನ ಆನ್ ಮಾಡಿರಲಿಲ್ಲ ಅನಿಸುತ್ತೆ, ಹಾಗಾಗಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಾಗ ಮಸಾಲೆ ತುಂಬಿರುವಂಥ ಹಾಗಲಕಾಯಿನ ಇಟ್ಟು ಮುಚ್ಚಳದಿಂದ ಮುಚ್ಚಿ ಒಂದು 2 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 2 ನಿಮಿಷ ಆದಮೇಲೆ ಮುಚ್ಚಳನ ತೆಗೆದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಗ್ಗರಣೆಯಲ್ಲಿ ಹಾಗಲಕಾಯಿನ ಒಂದು ಸ್ವಲ್ಪ ಹೊತ್ತು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಉಳಿದಂಥ ಮಸಾಲೆನೂ ಸೇರಿಸ್ತಾ ಇದ್ದೀನಿ. ಈ ಉಳಿದಂಥ ಮಸಾಲೆನ ಸೇರಿಸಿ ಮತ್ತೆ ನಾನಿಲ್ಲಿ ಒಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಆದಮೇಲೆ ಮತ್ತೆ ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹೀಗೇ ಒಂದು 2 ನಿಮಿಷಗಳ ಕಾಲ ಕೈ ಆಡಿಸ್ತಾನೆ, ಎಲ್ಲೂ ಕೂಡ ಕೈ ಆಡಿಸೋದು ನಿಲ್ಲಿಸಬಾರ್ದು, ಯಾಕಂದರೆ ಮಸಾಲೆ ಸೀದೋಗುತ್ತೆ. ಹೀಗೇ ಇದನ್ನು ತಿರುತ್ತಾ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಶೇಂಗಾ ಬೀಜ ಹಾಗೂ ಗುರೆಳ್ ಪುಡಿನಲ್ಲಿ ಇರುವಂಥ ಎಣ್ಣೆ ಅಂಶ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಜೋಳದ ಹಿಟ್ಟು ಹಾಕಿರ್ತೀವಲ್ವ ಅದು ಕೂಡ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದೇ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾ ಒಂದು 2 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಹಸಿ ಹಾಗಲಕಾಯಿನ ನೀವು ಫ್ರೈ ಮಾಡ್ಕೊಳ್ಳೋಕೆ ಹೋದರೆ ತುಂಬ ಸಮಯ ಹಿಡಿಯುತ್ತೆ. ಹಾಗಲಕಾಯಿ ಅನ್ನೋದು ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆದರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸ್ವಲ್ಪ ನಾವು ಹಾಗಲಕಾಯಿನ ಹಬೆಯಲ್ಲಿ ಬೇಯಿಸ್ಕೊಂಡು ನಂತರ ಈ ಒಗ್ಗರಣೆಯಲ್ಲಿ ಹೀಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ಮಸಾಲೆಯಲ್ಲಿರುವಂಥ ಎಣ್ಣೆ ಅಂಶ ಕೂಡ ಸಪ್ರೇಟಾಗಿ ಗ್ರೇವಿ ಅನ್ನೋಂಥದ್ದು ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಇಲ್ಲಿ ನಾನು ಆಲ್ಮೋಸ್ಟ್ ಆಗಿ ಈ ಒಂದು ಒಗ್ಗರಣೆಯಲ್ಲಿ ಮಸಾಲೆನಲ್ಲಿ ಹಾಗಲಕಾಯಿನ ಫ್ರೈ ಮಾಡ್ಕೊಂಡಾಗಿದೆ. ನಂತರ ನಾನಿಲ್ಲಿ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ತಾ ಇರೋದು, ಜಾಸ್ತಿ ಏನಿಲ್ಲ. ಈ ಹುಣಸೆ ರಸ ಹಾಕಿ ನೀವು ಹಾಗಲಕಾಯಿನ ಈ ಥರ ಗ್ರೇವಿ ರೆಡಿ ಮಾಡ್ಕೊಳ್ಳಿ. ಈ ಒಂದು ರೀತಿಯಲ್ಲಿ ಪಲ್ಯ ರೆಡಿ ಮಾಡಿದರೆ 2 ದಿವಸ ಇಟ್ಟರೂ ಕೂಡ ಈ ಪಲ್ಯ ಕೆಟ್ಟೋಗೋದಿಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಹುಣಸೆ ರಸ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ನೀರನ್ನು ಸೇರಿಸಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸೇರಿಸಿ ಮತ್ತೆ ನಾನಿಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆನಲ್ಲೇ ಉಪ್ಪು ಹಾಕಿರೋ ಕಾರಣಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ. ಇವಾಗ ಒಂದು ಮುಚ್ಚಳದಿಂದ ಮುಚ್ಚಿ ಒಂದು 3ರಿಂದ 4 ನಿಮಿಷದವರೆಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಹಾಗಲಕಾಯಿ ರೆಡಿಯಾಗಿದೆ ಅಂತ. ಹಾಗಲಕಾಯಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೋಡಿ. ನಂತರ ನಾನಿಲ್ಲಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಎಣ್ಣೆ ಒಗ್ಗರಣೆಗೆ ಹಾಕಿರುವಂಥ ಎಣ್ಣೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಒಗ್ಗರಣೆಯಲ್ಲಿ ಮಸಾಲೆ ಏನು ಹುರಿದಿರ್ತೀವಿ ನೋಡಿ, ಆ ಮಸಾಲೆಯಲ್ಲಿರುವಂಥ ಶೇಂಗಾ ಬೀಜ ಹಾಗೆ ಗುರೆಳ್ ಪುಡಿ ಪೌಡ್ರಿಂದನೇ ಈ ಒಂದು ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಟಿರುತ್ತೆ. ನೋಡಿ, ಹಾಗಲಕಾಯಿ ಎಣ್ಣೆಗಾಯಿ ಇವಾಗ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಗ್ರೇವಿ ಥರ ಟೆಕ್ಸ್ಚರ್ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ಥರ ಈ ಒಂದು ಹಾಗಲಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಅಂತ. ಸ್ವಲ್ಪ ಹಾಗಲಕಾಯಿ ತೀರಾ ನಿಮಗೆ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಅಂದರೆ ತೀರಾ ಸಾಫ್ಟಾಗಿ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ತೀರಾ ಸಾಫ್ಟಾಗಿ ಹಾಗಲಕಾಯಿನ ಬೇಯಿಸಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅನ್ನೋ ಥರ ಹಾಗಲಕಾಯಿನ ಬೇಯಿಸಿದ್ದೀನಿ. ಈ ಥರನೇ ನಾವು ಇಷ್ಟಪಟ್ಟು ಊಟ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಿಂಪಲ್ ಮಸಾಲೆಯಿಂದ ಈ ಥರ ಸೂಪರ್ ಆಗಿರುವಂಥ ಹಾಗಲಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ನೋಡಿ, ಜೋಳದ ಹಿಟ್ಟು ಹಾಕಿರೋದ್ರಿಂದ ಯಾವ ಥರ ಗ್ರೇವಿಯಾಗಿ ಈ ಒಂದು ಹಾಗಲಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ ಅಂತ. ಸ್ವಲ್ಪ ಜೋಳದ ಹಿಟ್ಟು ಹಾಕೋದ್ರಿಂದ ಜೋಳದ ಹಿಟ್ಟಿನ ಗಂಜಿ ರೆಡಿಯಾಗಿ ಮಿಕ್ಸ್ ಆಗಿ ಈ ಥರ ಗ್ರೇವಿಯಾಗಿರುವಂತಹ ಹಾಗಲಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಈ ಥರ ನೀವು ಗ್ರೇವಿಯಾಗಿ ಹಾಗಲಕಾಯಿ ಎಣ್ಣೆಗಾಯಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಲಕಾಯಿ ಇಷ್ಟ ಇಲ್ಲದೆ ಇದ್ದರೂ ಕೂಡ ಈ ಗ್ರೇವಿ ನೋಡಿನೇ ಊಟ ಮಾಡ್ತಾರೆ, ಅಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ.
ಇದಿವಾಗ ರೆಡಿಯಾಗಿದೆ. ನಾನಿಲ್ಲಿ ಸ್ವಲ್ಪ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಹಾಗಲಕಾಯಿ ಯಾವ ಥರ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಈ ಒಂದು ವಿಧಾನದಲ್ಲಿ ಹಾಗಲಕಾಯಿ ಎಣ್ಗಾಯಿನ ರೆಡಿ ಮಾಡಿ ನೋಡಿ. ಹಾಗಲಕಾಯಿ ಇಷ್ಟ ಇಲ್ಲದವರು ಕೂಡ ಊಟ ಮಾಡ್ತಾರೆ. ಮತ್ತು ಸಾಧ್ಯ ಆದರೆ ಈ ಥರ ಹಾಗಲಕಾಯಿ ಸಿಕ್ಕರೆ ಖಂಡಿತ ತಗೊಂಡು ಬನ್ನಿ. ಈ ಥರ ಹಾಗಲಕಾಯಿ ಎಣ್ಗಾಯಿನ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಸಿರು ಹಾಗಲಕಾಯಿನ ತಂದು ಈ ಥರ ಹಾಗಲಕಾಯಿ ಎಣ್ಗಾಯಿನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಹಾಗಲಕಾಯಿ ತಿನ್ನೋರಾದರೆ ಸ್ವಲ್ಪ ನಿಮಗೆ ಕಹಿ ಅಂತ ಅನಿಸುತ್ತೆ. ಹಾಗಲಕಾಯಿನ ತಿನ್ನೋದು ರೂಢಿ ಮಾಡಿಕೊಂಡ್ರೆ ಹಾಗಲಕಾಯಿ ಕಹಿನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ನಾನು ಕೂಡ ಹಾಗಲಕಾಯಿ ಅಂದರೆ ಇಷ್ಟನೇ ಪಡ್ತಾ ಇರಲಿಲ್ಲ. ಬಟ್ ಇವಾಗ ಈ ಹಾಗಲಕಾಯಿನೇ ನನ್ನ ಫೇವ್ರೆಟ್ ಆಗಿದೆ. ಅದರಲ್ಲೂ ಈ ಥರ ಸ್ವಲ್ಪ ಗ್ರೇವಿಯಾಗಿ ಹಾಗಲಕಾಯಿನ ಮಾಡಿಕೊಟ್ರಂತೂ ಅರ್ಧ ಪಲ್ಯ ನಾನೇ ಖಾಲಿ ಮಾಡಿಬಿಡ್ತೀನಿ ನಮ್ಮ ಮನೆಯಲ್ಲಿ. ಅಷ್ಟಿಷ್ಟ ನನಗೆ. ನೋಡಿ ಯಾವ ಥರ ಬಂದಿದೆ ಅಂತ ಹಾಗಲಕಾಯಿ ಎಣ್ಗಾಯಿ. ಸೂಪರ್ ಆಗಿರುವಂಥ ಹಾಗಲಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಈ ಥರ ಹಾಗಲಕಾಯಿ ಎಣ್ಗಾಯಿ ರೆಡಿ ಮಾಡಿಕೊಂಡು ಬಿಸಿ ಆಗಿರುವಂಥ ರೊಟ್ಟಿ ಜೊತೆಗೆ ನೀವು ಊಟ ಮಾಡ್ತಾಯಿದ್ರೆ ಒಂದು ರೊಟ್ಟಿ ತಿನ್ನೋರು ನೀವು 2 ರೊಟ್ಟಿ ಎಕ್ಸ್ಟ್ರಾ ತಿಂತೀರಾ. ಅಷ್ಟು ಸೂಪರಾಗಿ ಟೇಸ್ಟ್ ಬರುತ್ತೆ. ಹಸಿವೆ ಇಲ್ಲ ಅಂತನ್ನೋರು ಕೂಡ ಊಟ ಮಾಡ್ತಾರೆ. ಅಷ್ಟು ಟೇಸ್ಟಿಯಾಗಿರುವಂಥ ಹಾಗಲಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ. ಇವತ್ತಿನ ಈ ಹಾಗಲಕಾಯಿ ಎಣ್ಗಾಯಿ ರೆಸಿಪಿನ ಜೋಳದ ರೊಟ್ಟಿ ಜೊತೆಗೆ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಆಗಿರುವಂಥ ರೊಟ್ಟಿ ಚಪಾತಿ ಜೊತೆಗೆ ಸಖತ್ ಕಾಂಬಿನೇಷನ್ ಆಗಿರುವಂಥ ಹಾಗಲಕಾಯಿ ಎಣ್ಗಾಯಿ ರೆಸಿಪಿ ಅಂತ ಹೇಳ್ಬೋದು. ಒಮ್ಮೆ ಖಂಡಿತ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಹಾಗಲಕಾಯಿ ಎಣ್ಗಾಯಿ ರೆಸಿಪಿ ಮಾಡಿದ್ದೀವಿ ಅಂತ ನಿಮ್ಗೆ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ಹೇಗೆ ಬಂತು, ಹೇಗೆ ಅನ್ನಿಸ್ತು ನಿಮಗೆ ಅಂತ. ಹಾಗೆಯೇ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.